ಹೇ ಮಗ, ಹಾ ಮಗ. ಇವತ್ತು ಯಾವ ಗಿಡದ ಬಗ್ಗೆ ತಿಳ್ಕೊತಿದ್ವಿ ಹೇಳಿ ನೋಡೋಣ. ಯಾವುದು? ಇಲ್ಲಿ ಒಂದು ಕೋತಿ ಮೇಲ್ ಹತ್ತಿದೆ, ಮಿಸ್ಸಾಗಿ ಕೆಳಗೆ ಬಿತ್ತಪ್ಪ, ಏನೋ ತೆರೆಚ್ಕೋತು, ಅದಕ್ಕೆ ಬ್ಲೀಡಿಂಗ್ ಆಗ್ತಿದೆ. ಅದನ್ನ ಸ್ಟಾಪ್ ಮಾಡೋಕ್ಕೆ ಯಾವ ಗಿಡ ಯೂಸ್ ಮಾಡ್ತಾರೋ ಅದು. ನುಗ್ಗೆ ಮರ. ಎಕ್ಸಾಕ್ಟ್ಲಿ ಮಗ, ಅದೇ. ಇದನ್ನು ಸೈಂಟಿಫಿಕಲಿ ಮೊರೆಂಗಾ ಒಲೆಫೆರಾ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಡ್ರಮ್ಸ್ಟಿಕ್ ಪ್ಲಾಂಟ್ ಅಂತ ಕರೀತಾರೆ, ಹಿಂದಿಲಿ ಸಹಿಜನ ಅಂತಾರೆ, ಸಂಸ್ಕೃತದಲ್ಲಿ ಶಿಗ್ರು ಅಂತಾರೆ, ಕನ್ನಡದಲ್ಲಿ ನುಗ್ಗೆ ಮರ ಅಂತಾರೆ. ಆಮೇಲೆ ಇದ್ರದ್ದು ಟೈಪ್ನ ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದಾರಲ್ಲ, ಯಾವ್ಯಾವ ಹೇಳು ನೋಡೋಣ. ಅದು ಶಿಗ್ರು, ಶ್ವೇತ ಶಿಗ್ರು, ನೀಲ ಶಿಗ್ರು, ರಕ್ತ ಶಿಗ್ರು. ಆಮೇಲೆ ಇದು ಎಲ್ಲೆಲ್ಲಿ ಬೆಳೆಯುತ್ತೆ ಮಗ? ಇದು ಸಬ್ ಹಿಮಾಲಯನ್ ರೇಂಜಲ್ಲಿ ಬೆಳೆಯುತ್ತೆ. ಕಾಮನ್ಲಿ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಬೆಳೀತಾರೆ, ಬರ್ಮಾ ಅನ್ನೋ ದೇಶದಲ್ಲಿ ಕೂಡ ಬೆಳೀತಾರೆ. ಇದು ನಾರ್ಮಲಾಗಿ ಒಂದು 20-25 ಫೀಟ್ ಹೈಟ್ ಇರುತ್ತೆ. ತುಂಬ, ನೀನು ಆಲ್ರೆಡಿ ನೋಡಿರ್ತೀಯ ಮನೇಲಿ ಸಾಂಬಾರೆಲ್ಲ ಮಾಡ್ತಾರಲ್ಲ ಅದೇ ಥರ. ಅದು ಒಂದು 40-45 ಸೆಂಟಿಮೀಟರ್ ಅಷ್ಟು ಉದ್ದ ಇರುತ್ತೆ ಮಗ ಫ್ರೂಟು. ಈ ನುಗ್ಗೆಕಾಯಿ ಯಾವ್ಯಾವ ಪಾರ್ಟ್ಸ್ ಯೂಸ್ ಮಾಡ್ತಾರೆ ಹೇಳಿ ನೋಡೋಣ. ಎಲ್ಲ ಯೂಸ್ ಮಾಡ್ತಾರೆ ಮಗ. ಬಾರ್ಕು, ಫ್ರೂಟ್ಸು, ಲೀವ್ಸು, ಸೀಡ್ಸು. ನಮ್ಮ ಆರೋಗ್ಯನ ಕಾಪಾಡೋಕ್ಕೋಸ್ಕರ ನಿಸರ್ಗ ನಮ್ಗೆ ಎಷ್ಟು ಔಷಧಿ ಸಸ್ಯಗಳನ್ನ ಕೊಡುಗೆಯಾಗಿ ನೀಡಿದೆ ಅಲ್ವಾ ಮಗ. ಇದು ನಮ್ಮ ಸಾಂಬಾರಿನಲ್ಲಿರೋ ಒಂದು ಅವಿಭಾಜ್ಯ ಅಂಗನೇ. ಎಷ್ಟೋ ಜನಕ್ಕೆ ನುಗ್ಗೆಕಾಯಿಯಲ್ಲಿ ಏನೇನು ಯೂಸ್ ಇದೆ ಅಂತಲೇ ಗೊತ್ತಿರಲ್ಲ. ಇವತ್ತು ಆ ಯೂಸಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನಿನಗೆ ಗೊತ್ತಿರೋ ಪ್ರಕಾರ ನಾರ್ಮಲಾಗಿ ನುಗ್ಗೆಕಾಯಿ ಗಿಡ ಏನಕ್ಕೆ ಯೂಸ್ ಮಾಡ್ತಾರೆ? ಬರೀ ಲೈಂಗಿಕ ಆರೋಗ್ಯಕ್ಕೆ ಮಾತ್ರ ಒಳ್ಳೇದು ಅಂದ್ಕೊಂಡಿದ್ದಾರೆ ಮಗ. ಆದರೆ ಈ ಗಿಡದಲ್ಲಿ ಐರನ್ ಕಂಟೆಂಟು ಕೂಡ ಜಾಸ್ತಿ ಇರುತ್ತೆ ತಾನೇ? ಹೌದು ಮಗ. ಈಗ ಮುಟ್ಟಿನ ಟೈಮಲ್ಲಿ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಹೋದಾಗ ಹೆಣ್ಮಕ್ಳಿಗೆ ಐರನ್ ಕಂಟೆಂಟ್ ಕಡಿಮೆ ಆಗುತ್ತಲ್ಲ, ಅವರೆಲ್ಲ ಈ ನುಗ್ಗೆಕಾಯಿ ಸೊಪ್ಪು ತಿಂದರೆ ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅವ್ರ ಬ್ಲಡ್ ಲಾಸ್ ಆಗಿರುತ್ತಲ್ಲ, ಅವ್ರಿಗೆ ಐರನ್ ಡಿಫಿಷಿಯನ್ಸಿ ಆಗಲ್ಲ ಮಗ. ಇದರಲ್ಲಿ ವಿಟಮಿನ್ ಎ ಮತ್ತು ಬಿ ತುಂಬ ಜಾಸ್ತಿ ಇರುತ್ತೆ ತಾನೇ? ಅದಕ್ಕೆ ಮಗ ಇದು ಕೂದಲು ಮತ್ತು ಚರ್ಮಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಜಾಸ್ತಿ ಇರೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ. ಅದಲ್ಲದೆ ಇದು ಫೇಸಲ್ಲಾಗೋ ಪಿಂಪಲ್ಸ್ ವಿರುದ್ಧನೂ ಹೋರಾಡುತ್ತೆ. ಅಂದರೆ ಇದು ಒಳ್ಳೆ ಬ್ಲಡ್ ಪ್ಯೂರಿಫೈಯರ್, ಅಂದರೆ ರಕ್ತ ಶುದ್ಧೀಕರ. ಇದು ರಕ್ತ ಶುದ್ಧಿ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಯಾವುದೇ ಥರದ ಮೊಡವೆಗಳು ಬರಲ್ಲ. ಅದಲ್ಲದೆ ಯಾವುದೇ ತರಹದ ಚರ್ಮ ಸಮಸ್ಯೆಗಳು ಕೂಡ ಬರಲ್ಲ. ಹಾಗಿದ್ರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಏನೂ ಇಲ್ವಾ? ಸಾಮಾನ್ಯವಾಗಿ ನುಗ್ಗೆಕಾಯಿ ಏನು ಅಂಥ ತೊಂದರೆ ಮಾಡಲ್ಲ, ಆದರೆ ಗರ್ಭಿಣಿಯರಿಂದ ತಿನ್ನಬಾರ್ದು ಅಂತಾರೆ. ಯಾಕಂದರೆ ಇದರಿಂದ ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ಇದು ಕೆಲವೊಬ್ರಿಗೆ ಅಲರ್ಜಿನೂ ಮಾಡತ್ತೆ ಮಗ. ಅಂಥವ್ರು ತಿಂದೇ ಇದ್ದರೆ ಒಳ್ಳೆಯದು. ನಾನು ಆಗಲೇ ಹೇಳಿದ್ನಲ್ಲ, ಇದನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಸ್ ಮಾಡಬಾರ್ದು, ಅಬಾರ್ಷನ್ ಆಗುತ್ತೆ ಅಂತ. ಎಲ್ಲದನ್ನು ಕನ್ಸ್ಯೂಮ್ ಮಾಡಿದ್ರೆ ಆಗಲ್ಲ. ಅಂದರೆ ಲೀವ್ಸು, ರೂಟ್, ಬಾರ್ಕು ಅಥವಾ ಫ್ಲವರ್ನ ಕನ್ಸ್ಯೂಮ್ ಮಾಡಿದರೆ ಕೆಟ್ಟದು. ಆದರೆ ಪ್ರಾಪರ್ ನುಗ್ಗೆಕಾಯಿನ ಯೂಸ್ ಮಾಡೋದ್ರಿಂದ ಅದರಲ್ಲಿ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಪ್ರೆಗ್ನೆನ್ಸಿಲಿ ಒಳ್ಳೆಯದು. ಈಗ ನೀವೇನಾದರೂ ನುಗ್ಗೆಕಾಯಿ ಸಾಂಬಾರನ್ನ ತಿಂತಿದ್ದೀರಾ ಅಂದರೆ ಬರೀ ನುಗ್ಗೆಕಾಯಿ ಹಾಕಿ ಮಾಡಿದರೆ ಒಳ್ಳೆಯದು. ಅದ್ರ ಎಲೆನೂ ಸೇರಿಸಿ ಮಾಡ್ತಾರಲ್ಲ, ಆ ಥರ ಮಾಡಿದರೆ ಗರ್ಭಿಣಿಯರಿಗೆ ಒಳ್ಳೆಯದಲ್ಲ. ನೋಡಿ, ಅದು ವಿಡಿಯೋ ಮಾಡೋಕ್ಕೆ ಹೋದಾಗ ನನ್ನ ಕಾಲಿಗೆ ಮುಳ್ಳು ತೆರಚಿ ನೋವಾಗಿತ್ತು ಮಗ. ಹೆಂಗೂ ಹೇಳ್ತಿದ್ದೀವಿ ಬಾ ಟ್ರೈ ಮಾಡೋಣ ಅಂತ ಇದನ್ನು ಕುಟ್ಬಿಟ್ಟು ಹಚ್ಚಿದ್ಲು ಬ್ಲೀಡಿಂಗ್ ಸ್ಟಾಪ್ ಆಗಲಿ ಅಂತ. ಅವಳು ಕುಟ್ಟಿ ಹಚ್ಚೋ ಗ್ಯಾಪಲ್ಲೇ ಬ್ಲೀಡಿಂಗ್ ಸ್ಟಾಪ್ ಆಗಿಬಿಟ್ಟಿತ್ತು. ಇದು ತುಂಬ ಚಿಕ್ಕ ನೋವು, ಬಟ್ ಈಗ ಹೊಲದಲ್ಲಿ ಕೆಲಸ ಮಾಡೋರಿಗೆ ದೊಡ್ಡದು ಯಾವುದಾದ್ರೂ ಕುಡ್ಗೋಲು ಏನಾದರೂ ಕೈಗೆ ಹಾಕ್ಕೊಂಡಾಗ ಬ್ಲೀಡಿಂಗ್ ಆಗ್ತಿರುತ್ತಲ್ಲ, ಆ ಟೈಮಲ್ಲಿ ಅಲ್ಲೆಲ್ಲಾದರೂ ನುಗ್ಗೆ ಸೊಪ್ಪಿದ್ರೆ ಇದನ್ನು ಕುಟ್ಬಿಟ್ಟು ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಅದಷ್ಟೇ ಅಲ್ಲ ಮಗ, ನಾವು ಕೂಡ ರೂಮಲ್ಲಿ ನುಗ್ಗೆಕಾಯಿ ಸಾಂಬಾರನ್ನ ಟ್ರೈ ಮಾಡಿದ್ವಿ ಅಲ್ಲ. ಅದೇ ಅಮ್ಮನ ಕೇಳಿ ರೆಸಿಪಿ ಮಾಡಿ ಹೆಸರು ಕಾಳನ್ನ ಕುದಿಸಿ ಕಟ್ಟು ತಕ್ಕೊಂಡು ರೆಡಿ ಮಾಡಿದ್ದಾಯಿತು. ಅದಾದಮೇಲೆ ನುಗ್ಗೆ ಸೊಪ್ಪು, ಹೆಸರು ಕಾಳು ಹಾಕಿ ಪಲ್ಯ ಮಾಡಿದ್ದಾಯಿತು. ಇನ್ನೇನು ಸಾಂಬಾರು ಮಾಡೋದೊಂದು ಬಾಕಿ ಇತ್ತು. ನಮ್ಮ ನಿಖಿತಾ ಅವರು ತುಂಬ ಅಸಿಸ್ಟ್ ಮಾಡಿದ್ರಿಂದ ನುಗ್ಗೆಕಾಯಿ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬಂತು. ಲಕ್ಕಿಲಿ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿತ್ತು ಕೂಡ. ಮುದ್ದೆ ಮಾಡೋಕ್ಕೆ ರಾಗಿ ಹಿಟ್ಟಿಗೆ ನೀರು ಕಲಸಿ ಇಟ್ಟಿದ್ದೆ. ಆಮೇಲೆ ಅನ್ನನೂ ರೆಡಿಯಾಗಿತ್ತು. ಮುದ್ದೆನೂ ಕೂಡಿಸಿದ್ವಿ. ಇನ್ನೇನು ಮುದ್ದೆ ಮಾಡಬೇಕು. ನನ್ನ ಮಗಂಗೊಂದು ಡೌಟು. ಯಾಕೆ ಮಗ ಬರೀ ರಾಗಿ ಮುದ್ದೆನ ಕೇಳ್ತಿರ್ತೀಯ? ನಾ ಯಾವಾಗಲೂ ಒಂದು ಡೈಲಾಗ್ ಹೇಳ್ತೀನಿ, ಏನು ಹೇಳು? ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಅಷ್ಟೇ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಹೊಟ್ಟೆ ಫುಲ್ ಹಸಿತಿತ್ತು, ಊಟನೂ ರೆಡಿ ಇತ್ತು. ಹಾಗೆ ನೋಡಿ, ನಾವು ನುಗ್ಗೆಕಾಯಿ ಸಾಂಬಾರು, ನುಗ್ಗೆ ಸೊಪ್ಪಿನ ಪಲ್ಯ, ಅನ್ನ, ಮುದ್ದೆ ಎಲ್ಲ ರೆಡಿ ಇತ್ತು. ಒಳ್ಳೆ ಭೋಜನನೂ ಆಯಿತು. ಇದಿಷ್ಟು ನುಗ್ಗೆ ಗಿಡದ ಮಾಹಿತಿ ಆಗಿತ್ತು. ಮತ್ತೊಮ್ಮೆ ಸಿಗೋಣ ಇನ್ನೊಂದು ಗಿಡದ ಮಾಹಿತಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.